ಜಿಲ್ಲೆಯಲ್ಲಿ ಅಬ್ಬರಿಸುತ್ತಿರುವ ಮಳೆಯ ಆರ್ಭಟ. ಕೊಡಗು ಮಳೆ ರಜೆ ವಿಚಾರದಲ್ಲಿ ಗೊಂದಲ. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳೇ ರಜೆ ಆದೇಶ ಹೊರಡಿಸಲಿ, ಹೀಗಂತ ಇಬ್ಬರು ಅಧಿಕಾರಿಗಳ ಹೇಳಿಕೆಯಿಂದ ಗೊಂದಲ ಸೃಷ್ಟಿಯಾಗಿದೆ. ಮಕ್ಕಳಿಗೆ ರಜೆ ಇದೆ ಅಥವಾ ಇಲ್ಲ ಎಂಬ ಗೊಂದಲದ ಫಜೀತಿ. ಅಧಿಕಾರಿಗಳ ದ್ವಂದ್ವ ಹೇಳಿಕೆಯಿಂದ ಮಕ್ಕಳ ಪರದಾಟ. ಕೊಡಗು ಜಿಲ್ಲೆಯಲ್ಲಿ ಆರಿದ್ರ ಮಳೆ ತುಸು ಹೆಚ್ಚಾಗಿ ಬರ್ತಿದೆ. ಮಳೆ ಹೆಚ್ಚಾಯಿತು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಕೊಡಗು ಕ್ಷೇತ್ರ ಶಿಕ್ಷಣ ಇಲಾಖೆ ಮಕ್ಕಳಿಗೆ ರಜೆ ಘೋಷಿಸಿದೆ. ರಜೆ ಸಿಕ್ತಲ್ಲ ಅಂತ ವಿದ್ಯಾರ್ಥಿಗಳಿಗೆ ಖುಷಿ ಒಂದು ಕಡೆಯಾದ್ರೆ, ಇಲ್ಲಿ ಅಧಿಕಾರಿಗಳು ರಜೆ ನೀಡುವಂತೆ ತೆಗೆದುಕೊಂಡ ನಿರ್ಧಾರದಲ್ಲಿ ಎಡವಟ್ಟು ಮಾಡಿದ್ದು ಪೋಷಕರು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿಯವರೆಗೆ ಕೊಡಗು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮಾಹಿತಿ ತರಿಸಿಕೊಂಡು ಪರಿಸ್ಥಿತಿ ಅವಲೋಕಿಸಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ರೆ ಇಲ್ಲಿ ಯಾವುದೇ ಗೊಂದಲವಾಗ್ತಿರಲಿಲ್ಲ. ಇಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಆಯಾ ತಾಲೂಕಿನಲ್ಲಿ ಮಳೆಯ ತೀವ್ರತೆಯನ್ನ ನೋಡಿಕೊಂಡು ರಜೆ ನೀಡಲು ಆದೇಶ ಕೊಟ್ಟಿರೋದೇ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು. ನಿನ್ನೆ ಮಳೆ ಹೆಚ್ಚಾಗಿದೆ ಎಂದು ಸೋಮವಾರಪೇಟೆಯ ಕ್ಲಸ್ಟರ್ ಮಟ್ಟದ ಶಾಲೆಗಳಿಗೆ ರಜೆ ನೀಡಲಾಗಿತ್ತು. ಇಂದು ಆಯಾ ತಾಲೂಕು ಬಿಇಒಗಳು ಮಳೆಯನ್ನ ನೋಡಿಕೊಂಡು ರಜೆ ನೀಡಿದ್ದಾರೆ. ಅದು 8 ಗಂಟೆಯ ನಂತರ. ಇದು ಎಲ್ಲರಿಗೆ ಗೊಂದಲ ಹಾಗೂ ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇವತ್ತಿನ ದಿನ ಕೊಡಗು ಜಿಲ್ಲೆಯಲ್ಲಿ ಏನು ಮಳೆ ಹಿನ್ನೆಲೆಯಲ್ಲಿ ರಜಾ ಘೋಷಣೆಯ ವಿಚಾರದಲ್ಲಿ ಒಂದು ಅವಾಂತರ ಸೃಷ್ಟಿಯಾಗಿದೆ. ಇದು ಕೊಡಗಿನ ಬಹಳಷ್ಟು ಪೋಷಕರಲ್ಲಿ ಇವತ್ತು ಒಂದಿಷ್ಟು ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡಿದೆ. ಏನು ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಈ ಸಾಧಾರಣವಾಗಿ ಮಕ್ಕಳುಗಳು ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಡ್ತಾರೆ, 7-7:15 ಬಸ್ ಹತ್ತುತ್ತಾರೆ, 8:30 9 ಗಂಟೆಗೆ ಒಂದು ಮಡಿಕೇರಿ ಅಂತ ಊರಿನಲ್ಲಿ ಅವರ ಶಾಲೆಗಳಿಗೆ ಅವರು ಬಂದು ತಲುಪಿರ್ತಾರೆ. ಆದರೆ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಕೊಡಗಿನ ಅಧಿಕಾರಿಗಳು ಕೆಲವು ಭಾಗದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಮತ್ತು ಇನ್ನು ಕೆಲವು ಭಾಗದಲ್ಲಿ 8:30 ಗಂಟೆ ಸಮಯದಲ್ಲಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ನಮ್ಮ ಅಧಿಕಾರಿಗಳು ಎಷ್ಟು ಬುದ್ಧಿವಂತರಿದ್ದಾರೆ ಕೊಡಗು ಅಂತ ಹೇಳಿದ್ರೆ, ಮೊದಲು PUC ವಿದ್ಯಾರ್ಥಿಗಳಿಗೆ ಮೊದಲು ರಜೆ ಘೋಷಣೆ ಆಗುತ್ತೆ. ಅದು ಘೋಷಣೆಯಾಗಿ ಒಂದು ಅರ್ಧ ಗಂಟೆ ಕಳೆದ ಮೇಲೆ ಮತ್ತೆ ಸಣ್ಣ ಮಕ್ಕಳಿಗೆ ಇವರು ಶಾಲೆಗೆ ರಜೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಇವರು ರಜೆ ಘೋಷಣೆ ಮಾಡೋಷ್ಟರಲ್ಲಿ ಬಹುತೇಕ ಈ ಗುಡ್ಡಗಾಡು ಜಿಲ್ಲೆ ಏನಿದೆ ಕೊಡಗು, ಇದು ಬೇರೆ ಬೇರೆ ಹಳ್ಳಿಗಳಿಂದ, ಕುಗ್ರಾಮಗಳಿಂದ, ಈ ಮೊಬೈಲ್ ನೆಟ್ವರ್ಕ್ಗಳು ಮತ್ತು ಕರೆಂಟ್ ಇಲ್ಲದಂಥ ಊರಿಂದ, ಸಮಸ್ಯೆ ಇರುವಂಥವರ ಊರಿಂದ ಬಂದಂಥ ವಿದ್ಯಾರ್ಥಿಗಳು ಅವರವರ ಶಾಲೆ ಗೇಟ್ ಹತ್ರ ಬಂದು ತಲುಪಿದಾಗ ರಜೆ ಅಂತ ಹೇಳ್ಕೊಂಡು ಎಲ್ಲ ವಾಪಸ್ ಹೋಗುವಂತ ಒಂದು ಅವಾಂತರ ಮತ್ತೆ ಸಮಸ್ಯೆ ಸೃಷ್ಟಿಯಾಗಿದೆ. ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳು 7 ಗಂಟೆಗೆ ಮನೆಯನ್ನ ಬಿಟ್ಟು 9 ಗಂಟೆಗೆ ನಗರದ ಶಾಲೆಗಳನ್ನು ತಲುಪ್ತಾರೆ. ಈ ಸಮಯದ ನಡುವೆ ರಜೆ ಘೋಷಣೆ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಇನ್ನು ಶಾಲಾ ವಾಹನಗಳು ಕೂಡ ಮುಂಜಾನೆಯೇ ಹೊರಟು ವಿದ್ಯಾರ್ಥಿಗಳನ್ನ ಕರೆತರಲು ಬಂದಿರುತ್ತೆ. ಹೀಗೆಲ್ಲ ಇರುವಾಗ ಕೊನೆಯ ಕ್ಷಣದಲ್ಲಿ ರಜೆ ನೀಡಿರೋದು ಪೋಷಕರನ್ನ ಗಲಿಬಿಲಿ ಮಾಡುವಂತೆ ಮಾಡಿದೆ. ಮಕ್ಕಳಿಗೆ ರಜೆ ಕೊಟ್ಟಿದ್ದು ತುಂಬಾ ಪ್ರಾಬ್ಲಮ್ ಆಗಿದೆ. ಯಾಕೆಂತ ಹೇಳಿದ್ರೆ, ನಿನ್ನೆ ನೈಟ್ ಅವರು ಡಿಸೈಡ್ ಮಾಡಬೇಕಿತ್ತು, ವೆದರ್ ರಿಪೋರ್ಟ್ ನೋಡಿ ಅದನ್ನ ಡಿಸೈಡ್ ಮಾಡಬೇಕಾಗಿತ್ತು. ಬಟ್ ಬೆಳಿಗ್ಗೆ ಕೊಟ್ಟು ಅವರಿಗೆ 8:30ಗೆ ಎಲ್ಲ ಮಕ್ಕಳು ಶಾಲೆಗೆ ಹೋಗುವಾಗ 10th ಸ್ಟೂಡೆಂಟ್ಸ್, ಸ್ಪೆಷಲಿ 10th ಸ್ಟೂಡೆಂಟ್ಸ್ ಸ್ಪೆಷಲ್ ಕ್ಲಾಸಸ್ ಇರೋದ್ರಿಂದ ಅವರು ಬೆಳಿಗ್ಗೆ 6:45ಗೆಲ್ಲ ಕಾಕತ್ಪುರ ಬೇಕಿ ಆ ಸೈಡಿಂದೆಲ್ಲ ಬರೋ ಮಕ್ಕಳೆಲ್ಲ ಬೆಳಿಗ್ಗೆ ಹೊರಟು ಬಂದಿದ್ದಾರೆ. ತುಂಬ ತೊಂದರೆ ಆಗಿದೆ ಆ ಮಕ್ಕಳಿಗೆ. ಅವರ ಕ್ಲಾಸ್ ಟೆಸ್ಟ್ಗಳು ಆಗ್ತಾ ಇದೆ. ಇದೆಲ್ಲ ಇರುವಾಗ ಅದಕ್ಕೆ ಪ್ರಿಪೇರ್ ಆಗಿ ಬೆಳಿಗ್ಗೆ ಪೇರೆಂಟ್ಸ್ ಇದ್ದು ಅವರನ್ನು ರೆಡಿ ಮಾಡಿ ಎಲ್ಲ ಕಳಿಸುವಾಗ ಇದು ಭಾರಿ ಇದಾಯಿತು ಮಕ್ಕಳಿಗೆ. ಈ ಸಲ ಸ್ಕೂಲಿಗೆ ಬಂದ ಮೇಲೆ ಸ್ಕೂಲ್ ಗೇಟಿಂದ ಮತ್ತೆ ಮಕ್ಕಳನ್ನು ಕಳಿಸಿದ್ದಾರೆ ರಜೆ ಅಂತ ಹೇಳಿ. ಅದನ್ನು ಯಾರು ಆಫೀಸರ್ಸ್ ಇದ್ದಾರೆ ಫಸ್ಟೇ ಡಿಕ್ಲೇರ್ ಮಾಡಬೇಕಿತ್ತು. ಬಿಕಾಸ್ 6:30ಗೆ ಹಾಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿದರೆ ಗೊತ್ತಾಗ್ತಿತ್ತು, ಪೇರೆಂಟ್ಸ್ಗೆ ಆಗಲಿ ಮಕ್ಕಳಿಗಾಗಲಿ ಗೊತ್ತಾಗ್ತಿತ್ತು. ಯಾವುದನ್ನು ಕೂಡ ಮಾಡಲಿಲ್ಲ. ನೆಕ್ಸ್ಟ್ ಹೇಳೋ ಒಂದು ರಿಕ್ವೆಸ್ಟ್ ಎಂತ ಇದ್ರೂ ಕೂಡ ನಮ್ಮ DC ಅವರು ಬೆಟರ್ ಅವರು ಇದನ್ನು ತಗೊಳ್ಳೋದು ಒಳ್ಳೇದು. ಹಾಲಿಡೇಸ್ ಕೊಡಬೇಕಾ ಬೇಡ ಅನ್ನೋದನ್ನು ಡಿಕ್ಲರೇಷನ್ ಅವ್ರು ತಗೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಚಿಕ್ಕ ಮಕ್ಕಳಿಗೆ ಕೂಡ ತೊಂದರೆ ಆಗಿದೆ ಪಾಪ. ಸಣ್ಣ ಮಕ್ಕಳು ಕೂಡ ಅಷ್ಟು ದೂರದಿಂದ ಬರುವ ಮಕ್ಕಳು 7:30ಗೆಲ್ಲ ಹೊರಟು ಬಂದಿದ್ದಾರೆ ಮಕ್ಕಳು. ಪೋಷಕರು ಇನ್ನು ಮುಂದೆ ಕೊಡಗಿನಲ್ಲಿ ರಜೆಯ ಆದೇಶ ಕೊಡಗು ಜಿಲ್ಲಾಧಿಕಾರಿಗಳೇ ನೀಡಿದರೆ ಉತ್ತಮ ಎಂದು ಅಭಿಪ್ರಾಯಪಟ್ಟಿದ್ದಾರೆ.